ಎಲ್ಲ ತಗೊಂಡಿದ್ಯಾ? ಹೌದು ಅಕ್ಕ, ಎಲ್ಲ ರೆಡಿ ಇದೆ. ಲಕ್ಷ್ಮೋ, ನಾ ಹೋಗ್ ಬರ್ತೀವಿ. ಮಮ್ಮಿ ಬಾಯ್. ಬಾಯ್ ಲಕ್ಷ್ಮೋ. ಕಣ್ಣಲ್ಲಿ ಹೊಡೆದಾಕ್ಬಿಟ್ಟೇನೆ. ಅಪಶಕನ ಅಪಶಕನ. ಅಮ್ಮ ನಾನು ಬೇಕು ಅಂತ ಮಾಡಿದ್ನ ಕೈ ಜಾರಿ ಬಿದ್ದೋಯ್ತು. ಏನಮ್ಮ ಕೈ ಜಾರಿ ಬಿದ್ದೋಯ್ತು ಅಂತೀಯಲ್ಲ? ನೋಡ್ಕೊಂಡಲ್ವಾ ಗೋಡೆ ಸಿಕ್ಸೋದು? ಮನೆಯಲ್ಲಿ ಕಣ್ಣಿ ಹೊಡೆದ್ರೆ ಮನೆ ಯಜಮಾನಿಗೆ ಶ್ರೇಯಸ್ಸಲ್ಲ, ಗಂಡಾಂತರ ಕಾದಿದೆ ಅಂತ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳೇನ್ ಬೇಕು ಅಂತ ಮಾಡದ್ಲ, ಕೈ ಜಾರಿ ಬಿದ್ದೋಯ್ತಷ್ಟೇ. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ಅಮ್ಮ ಬರ್ಲಾ? ಅಯ್ಯೋ ಅಣ್ಣ, ಇದೇನ್ ಮಾಡ್ಕೊಂಡ್ರಿ ನೀವು? ನೋಡ್ಕೊಂಡ್ ಬರೋದಲ್ವಾ? ತುಂಬಾ ನೋವಾಗ್ತಿದೀಯಾ? ಕೊಡಿ. ನೋಡಿದ್ಯಾ ನೋಡಿದ್ಯಾ? ಮನೆ ಯಜಮಾನನ್ಗೆ ಏನಾದ್ರೂ ಗಂಡಾಂತರ ಬರುತ್ತೆ ಅಂತ ಹೇಳಿಲ್ವಾ? ನೋಡೀಗ. ಅಮ್ಮ ಸುಮ್ಮನೆ ಕಳು ಬೈತ್ಯಾ? ನಾನೇ ನೋಡ್ಲಿಲ್ಲ, ಎರಡೂ ಬಿಟ್ಟೆ ಅಷ್ಟೇ. ಲಕ್ಷ್ಮಿ, ನೀನು ಸರಿ ಇದೆಯಾ? ಇಷ್ಟು ಚಿಕ್ಕ ಗಾಯಕ್ಕೆ ಯಾರ ಇಷ್ಟು ದೊಡ್ಡ ಬಟ್ಟೆ ಕಟ್ತಾರ? ಬಿಡು. ಚಿಕ್ಕಯ್ಯ ಅಂತ ಚಿಕ್ಕಯ್ಯ, ರಕ್ತ ಹೇಗ್ ಸುರಿತಾ ಇತ್ತು ಅಂತ ನೋಡಿದ್ರ? ಏನು ಇಲ್ಲ ಬಿಡು ಲಕ್ಷ್ಮಿ. ನೀವು ಸಾಕು ಸುಮ್ನಿರಿ. ಸರಿ, ಹಾಗಾದ್ರೆ ಚೆನ್ನಾಗೇ ಕಟ್ಟು. ಬೇಬಿ ನೆಗೆಟಿವ್ ಅಲ್ವಾ, ತುಂಬಾ ರೇರ್ ಗ್ರೂಪ್. ಆಮೇಲೆ ಯಾರು ಬ್ಲಡ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಏನೋ ತಮಾಷೆ ಮಾಡಿದೆ ಅಷ್ಟೇ. ತಮಾಷೆ ಮಾಡ್ಬೇಡಿ ನೀವು. ಜೀವಕ್ಕೆ ಬಂದ ಕುತ್ತು ಜಡಲೇ ಮುಗೀತು ಅಂತಾರಲ್ಲ, ಹಾಗೆ ಎಲ್ಲ ಸ್ವಲ್ಪದಲ್ಲೇ ಮುಗೀತು. ಸರಿ, ನಾನಿನ್ ಹೊಡ್ತೀನಮ್ಮ. ಒಂದ್ ನಿಮಿಷ ಒಳಗಡೆ ಬನ್ನಿ, ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ. ಆಯ್ತು ಮೇಡಮ್. ಈ ತರ ಲಕ್ಷ್ಮಿ, ನೀವು ಸುಮ್ನೆ ಬನ್ನಿ. ಏನೂ ಆಗಿಲ್ಲ ಬಿಡು. ಲಕ್ಷ್ಮಿ, ಮಾತಾಡ್ಬೇಡಿ ಅಮ್ಮ, ದಯವಿಟ್ಟು ಎಲ್ರು ಸುಮ್ನೆ ಇರಿ. ಇವತ್ ನೀವೆಲ್ರು ನನಗ್ ತೋರ್ಸಿರೋ ಪ್ರೀತಿಯಿಂದ ನನ್ ಮನ್ಸು ತುಂಬ ಹೋಗಿದೆ. ಲಕ್ಷ್ಮಿ, ನಾವಿಷ್ಟೆಲ್ಲ ಮಾಡಿದ್ದು ನಿನಗ್ ಸಹಾಯವಾಗ್ಲಿ ಅಂತ ಅಮ್ಮ. ಹೋ, ನನಗ್ ಕಷ್ಟ ಆಗ್ಬಾರ್ದು ಅಂತ ನೀವೆಲ್ಲ ನನಗ್ ಸಹಾಯ ಮಾಡಿ. ನಾನೇ ಬದುಕಿರ್ಲಿಲ್ಲ ಅಂದಿದ್ರೆ ನೀವೆಲ್ಲ ಯಾರಿಗ್ ಸಹಾಯ ಮಾಡ್ತಿದ್ರಿ? ಇವತ್ತು ನಿಮ್ಗೆಲ್ಲ ಕಷ್ಟ ಕೊಟ್ಟೆ ಅನ್ನೋ ಪಾಪ ಪ್ರಜ್ಞೆಗಿಂತ ನನಗಿದ್ದ ಕ್ಯಾನ್ಸರ್ ಚಿಕ್ತು ಅಂತ ಅನಿಸ್ತಾ ಇದೆ. ಅಕ್ಕೆ, ಯಾಕಿಷ್ಟು ದೊಡ್ಡ ಮಾತಾಡ್ತಾ ಇದ್ದೀರಾ? ಮನೆಗೋಸ್ಕರ
ನೀವ್ ಇಷ್ಟೆಲ್ಲ ಕಷ್ಟ ಪಡ್ತಿರ್ಬೇಕಾದ್ರೆ ನಾವು ನಿಮ್ ಭಾರ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮ್ ತಪ್ಪೇನಿಲ್ಲ ಕವಿತಾ, ಎಲ್ಲ ಎಲ್ಲ ನಂದೇ ತಪ್ಪು. ನಿಮ್ ನಗುವಲ್ಲಿ ನನ್ ಸಂತೋಷ ಕಾಣಕ್ ಹೋದೆ ನೋಡಿ, ಅದು ಅದು ನಾನ್ ಮಾಡಿದ ತಪ್ಪು. ನಿಮ್ಗೊಂಚೂರು ನೋವಾದ್ರೂ ಕಷ್ಟ ಆದ್ರೂ ನನ್ ಮನ್ಸಿಗೆ ಜೀವ ಹೋದಷ್ಟೇ ನೋವಾಗುತ್ತೆ ನೋಡಿ, ಅದು ಅದು ನಂದೇ ತಪ್ಪು. ನಾನ್ ಸಾಯ್ತೀನಿ ಅನ್ಕೊಂಡು ಇಡೀ ಮನೆ ಬೀದಿಗೆ ಬರೋದಕ್ಕೆ ನಾನೇ ಕಾರಣ ಆಗಿ ಮತ್ತೆ ನಾನ್ ಬದುಕ್ಬಿಟ್ಟೆ ನೋಡಿ, ಅದು ಅದು ನನ್ನ ಜೀವನದಲ್ಲಿ ನಡೆದಿರೋ ದೊಡ್ಡ ತಪ್ಪು. ಅದಿತಿ, ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ಏನೇ ಮಾಡ್ಬೇಕಿತ್ತು? ಜೀವ ಕಳ್ಕೊಂಡು ಜೀವನ ಮಾಡ್ಬೇಕಿತ್ತ? ಕವಿತಾ, ನಾನು ಉಪ್ಪಿನಕಾಯಿ ಹಪ್ಪಳ ಮಾರಕ್ ಹೋಗ್ತೀನಿ ಅಂತಾಗ್ಲೇ ನಿಮ್ಮಣ್ಣ ಬೇಡ ಅಂತ ಹೇಳ್ದವ್ರು. ನೀವೆಲ್ಲ ಇವತ್ತು ಹೋಗಿದ್ರಿ ಅಂತ ಗೊತ್ತಾದ್ರೆ ಅವನನ್ನ ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡ್ರ? ನನ್ ಹೇಗ್ ಮುಖ ತೋರಿಸ್ಲಿ? ಅಮ್ಮ, ಈ ವಯಸ್ಸಲ್ಲಿ ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತದ್ರಲ್ಲಿ ನೀವು ಈ ತರ ಮಾಡಿ ನಾವು ಪ್ರೀತಿಗೆ ಅವಮಾನ ಮಾಡ್ಬಿಟ್ರಲ್ಲಮ್ಮ. ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ನಿನಗಿನ್ನೂ ಸಮಾಧಾನ ಆಗಿಲ್ವಾ? ನನ್ ಮೇಲಿರೋ ಕೋಪ ಹೋಗಿಲ್ವಾ? ನಾನ್ ಮತ್ತೆ ಕ್ಯಾನ್ಸರ್ ಇಂದ ಬದುಕ್ ಬಂದಾಗ ನನ್ ಮೇಲೆ ದಯೆ ತೋರಿಸಿ ನನ್ ಕುಟುಂಬಕ್ಕೋಸ್ಕರ ಉಳಿಸ್ತೆ ಅಂತ ತಿಳ್ಕೊಂಡೆ. ಆದ್ರೆ ಸಾರಿ ಉಳಿಸಿ 100 ಸಾರಿ ನನ್ನನ್ನ ಕೊಲ್ಲೋಷ್ಟು ಕೋಪ ನಿನಗಿದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಭಗವಂತ, ಯಾರೆಲ್ಲ ಸ್ವಲ್ಪನೂ ಕಷ್ಟ ಅನುಭವಿಸಬಾರ್ದು, ಸಂತೋಷವಾಗಿ ಇಟ್ಕೋಬೇಕು ಅಂದ್ಕೊಂಡಿದ್ನೋ ಇವತ್ತವ್ರೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ. ಮೀಟಿಂಗ್ ಏನಾಯ್ತು ಮೇಡಮ್? ಎಲ್ಲ ಮುಗಿದೋಯ್ತು ಸರ್. ಇನ್ಮೇಲೆ ಇಲ್ಲಿ ಕೆಲಸ ನಡೆಯಲ್ಲ, ಕೆಲಸ ನಿಂತು ಹೋಗಿದೆ. ನಿಮ್ ಜೊತೆ ಕೆಲಸ ಮಾಡೋ ಅದೃಷ್ಟ ನಮ್ಗೆ ಇಲ್ಲ ಸರ್. ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು. ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ಬಹಳ ಅದೃಷ್ಟ ಮಾಡಿದ್ದೀವಿ ಮೇಡಮ್. ನೀವು ಹೀಗೆ ಗೆಲ್ತಾ ಇರ್ಬೇಕು. ನಾನೊಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಗೆಲುವು ನಂದೆ. ಕೊನೆಗೂ ನಾನು ಸೋತೋದೆ. ನಾ ಕೈ ಇಟ್ಟಿದ್ ಕೆಲಸದಲ್ಲೆಲ್ಲ ನನಗೆ ಸೋಲಿದೆ ಅನ್ನೋ ಮಾತು ನಿಜ ಆಗೋಯ್ತು. ನನಗೆ ಮುಂದೆ ಯಾವ ದಾರಿನೂ ಕಾಣಿಸ್ತಿಲ್ಲ ಮೇಸ್ತ್ರಿ. ಇನ್ನು ಮುಂದೆ ನನ್ನ ದಾರಿಲಿ ಬರೀ ಗೆಲುವೇ ಇರುತ್ತೆ.